ನಮ್ಮ ದೈನಂದಿನ ಜೀವನದ ಒಂದು ಸಣ್ಣ ವಿಚಾರವನ್ನು ನಾವೆಲ್ಲರೂ ಗಮನಿಸಬೇಕು. ಹೌದು, ಖಂಡಿತ. ನಾವೆಲ್ಲರೂ ಮಾರುಕಟ್ಟೆಗೆ ಹೋಗುವಾಗ ಮಾಡಿಕೊಂಡ ದಿನಸಿ ಪಟ್ಟಿಯನ್ನು ಅಥವಾ ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನು ಕೇವಲ 5 ನಿಮಿಷಗಳಲ್ಲಿ ಮರೆತುಬಿಡ್ತವೆ. ನಿಜ. ಆದ್ರೆ ಬಾಲ್ಯದಲ್ಲಿ ಕಲಿತ ಯಾವುದೋ ಒಂದು ಪ್ರಾಚೀನ 4 ಸಾಲುಗಳ ಸಂಸ್ಕೃತ ಪದ್ಯ ಮಾತ್ರ ದಶಕಗಳ ಕಾಲ ನಮ್ಮ ನೆನಪಿನಲ್ಲಿ ಅಚ್ಚಳಿಯದೆ ಉಳಿದಿರುತ್ತದೆ. ಇದು ಹೇಗೆ ಸಾಧ್ಯ? ಇದು ಎಲ್ಲರಿಗೂ ಆಗುವ ಸಾಮಾನ್ಯ ಅನುಭವ. ನಮ್ಮ ಮಿದುಳಿಗೆ ಕೇವಲ ಮಾಹಿತಿಯನ್ನು ಗ್ರಹಿಸುವ ಶಕ್ತಿ ಮಾತ್ರವಿದೆಯೋ? ಅಥವಾ ಆ ಮಾಹಿತಿಯನ್ನು ಒಂದು ನಿರ್ದಿಷ್ಟ ಲಯದಲ್ಲಿ, ಚೌಕಟ್ಟಿನಲ್ಲಿ ನೀಡಿದಾಗ ಮಾತ್ರ ಅದು ಶಾಶ್ವತವಾಗಿ ಉಳಿಯುತ್ತದೆಯೋ ಅನ್ನೋದು ದೊಡ್ಡ ಪ್ರಶ್ನೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಗಾಯತ್ರಿ ಚೈತನ್ಯದ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ಮುಖ್ಯ ಗುರಿ ಸಾವಿರಾರು ವರ್ಷಗಳಿಂದ ಹರಿದು ಬಂದಿರುವ ಈ ಪ್ರಾಚೀನ ಸಾಲುಗಳ ಹಿಂದಿರುವ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳುವುದು. ವಿಶೇಷವಾಗಿ ಶ್ಲೋಕ ಮತ್ತು ಸ್ತೋತ್ರಗಳ ನಡುವಿನ ನಿಖರವಾದ ಹಾಗೂ ಅಷ್ಟೇ ಕುತೂಹಲಕಾರಿ ವ್ಯತ್ಯಾಸವನ್ನು ನಾವು ಇಂದು ವಿಶ್ಲೇಷಿಸಲಿದ್ದೇವೆ. ಜೊತೆಗೆ ಮುಂಜಾನೆಯ ಪ್ರಾರ್ಥನೆಗಳ ಪಟ್ಟಿಯನ್ನು ಕೇವಲ ಒಂದು ಯಾದಿಯಂತೆ ನೋಡದೆ ಅದರ ಹಿಂದಿರುವ ಮಾನಸಿಕ ಹರಿವನ್ನು ಗಮನಿಸಬೇಕು. ಖಂಡಿತ. ನಿರ್ದಿಷ್ಟ ಸಾಲುಗಳನ್ನು ಓದುವ ಮುನ್ನ ಗಾಯತ್ರಿ ಚೈತನ್ಯದಲ್ಲಿ ನೀಡಲಾದ ವ್ಯಾಖ್ಯಾನಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಹೌದು. ಮೊದಲಿಗೆ ಶ್ಲೋಕದ ವಿವರಣೆಯನ್ನೂ ನಾವು ಗಮನಿಸಬೇಕು. ಶ್ಲೋಕ ಅಂದ್ರೇನು ಅಂತ ಗಾಯತ್ರಿ ಚೈತನ್ಯದಲ್ಲಿ ನೋಡಿದಾಗ ಛಂದೋಬದ್ಧ ಸಾಲುಗಳು ಅಥವಾ ಪಂಕ್ತಿಗಳು ಅಂತ ಇದೆ. ಮೇಲ್ನೋಟಕ್ಕೆ ಇದು ಅತ್ಯಂತ ಸರಳವಾದ ವ್ಯಾಖ್ಯಾನದಂತೆ ಕಾಣುತ್ತದೆ. ಹೌದು, ಕೇವಲ ಒಂದು ಸಾಧಾರಣ ವಾಕ್ಯವಲ್ಲ, ಬದಲಾಗಿ ನಿರ್ದಿಷ್ಟ ನಿಯಮಗಳಿಗೆ ಒಳಪಟ್ಟ ಸಾಲುಗಳು ಅಂತ. ಆದರೆ ಈ ಛಂದೋಬದ್ಧ ಎಂಬ ಪದದ ಹಿಂದಿರುವ ಅಸಲಿ ಅರ್ಥ ಏನು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದ್ರೆ ಇದು ಕೇವಲ ಓದಲು ಸುಲಭವಾಗಲಿ ಅಂತ ಮಾಡಿದ ವ್ಯವಸ್ಥೆ ಅಲ್ಲ. ಅಲ್ಲವೇ ಅಲ್ಲ. ಛಂದೋಬದ್ಧ ಸಾಲುಗಳು ಎಂದರೆ ಒಂದು ನಿರ್ದಿಷ್ಟ ಗಣ, ಮಾತ್ರ ಅಥವಾ ಅಕ್ಷರಗಳ ಗಣಿತದಂತಹ ನಿಖರವಾದ ಜೋಡಣೆ. ಹೋಹೋ, ಗಣಿತದ ಲೆಕ್ಕಾಚಾರ ಇದ್ದ ಹಾಗೆ. ಖಂಡಿತ. ಇದು ಮಾಹಿತಿಯನ್ನು ಸಂರಕ್ಷಿಸುವ ಒಂದು ತಾಂತ್ರಿಕ ವಿಧಾನ. ಗಾಯತ್ರಿ ಚೈತನ್ಯದಲ್ಲಿಯೇ ಇದಕ್ಕೆ ಕೆಲವು ಅತ್ಯಂತ ಸ್ಪಷ್ಟವಾದ ಉದಾಹರಣೆಗಳನ್ನು ನೀಡಲಾಗಿದೆ. ಉದಾಹರಣೆಗಳು ಅಂದ್ರೆ ರಾಮಾಯಣ, ಮಹಾಭಾರತದಂತಹ ಮಹಾಕಾವ್ಯಗಳಿರಬಹುದು. ಒಂದು ನಿಮಿಷ, ಚಾಣಕ್ಯ ನೀತಿಯ ಸಾಲುಗಳು ಕೂಡ ಇದೆಯಲ್ಲ? ಹೌದು, ಚಾಣಕ್ಯ ನೀತಿಯಂತಹ ವ್ಯವಹಾರಿಕ ಸಾಲುಗಳಿರಬಹುದು, ಅಥವಾ ಕಾಳಿದಾಸನ ಮೇಘದೂತದಲ್ಲಿರುವ ಅದ್ಭುತ ಕಾವ್ಯಗಳಿರಬಹುದು. ಇವೆಲ್ಲವನ್ನೂ ಶ್ಲೋಕಗಳ ಅಡಿಯಲ್ಲಿಯೇ ವರ್ಗೀಕರಿಸಲಾಗಿದೆ. ಅದೇ ಇಲ್ಲಿ ಗಮನಿಸಬೇಕಾದ ಅಂಶ. ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ರಾಮಾಯಣ ಮತ್ತು ಮಹಾಭಾರತ ಎಂಬುದು ಇತಿಹಾಸ ಮತ್ತು ಕಥೆಗಳನ್ನು ಒಳಗೊಂಡ ಮಹಾಕಾವ್ಯಗಳು. ಸರಿ. ಚಾಣಕ್ಯ ನೀತಿ ಎಂಬುದು ಸಂಪೂರ್ಣವಾಗಿ ರಾಜಕೀಯ, ಆಡಳಿತ ಮತ್ತು ನೈತಿಕ ಮಾರ್ಗದರ್ಶನಗಳನ್ನು ನೀಡುವ ಪಠ್ಯ. ಹೌದು, ಅದು ವ್ಯವಹಾರಿಕ ವಿಚಾರ. ಇನ್ನು ಮೇಘದೂತ ಎಂಬುದು ಪ್ರಕೃತಿ ಮತ್ತು ಪ್ರೇಮವನ್ನು ವರ್ಣಿಸುವ ಶುದ್ಧ ಕಾವ್ಯ. ನಿಜ. ಅಂದ್ರೆ ಇವುಗಳ ವಿಷಯಗಳು ಒಂದಕ್ಕೊಂದು ಸಂಪೂರ್ಣವಾಗಿ ಭಿನ್ನವಾಗಿವೆ, ಆದರೂ ಇವೆಲ್ಲವನ್ನು ಶ್ಲೋಕ ಎಂದು ಕರೆಯಲಾಗಿದೆ. ಖಂಡಿತ. ಅಂದ್ರೆ ಶ್ಲೋಕ ಎಂಬುದು ವಿಷಯಾಧಾರಿತವಲ್ಲ, ಬದಲಾಗಿ ಕೇವಲ ಅದರ ರಚನೆಯ ಆಧಾರದ ಮೇಲೆ ನಿಂತಿದೆ ಎಂದು ಅರ್ಥವಲ್ವೇ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ವಿಷಯ ಯಾವುದಾದರೂ ಆಗಿರ್ಬೋದು. ಅಂದ್ರೆ ಯುದ್ಧದ ವರ್ಣನೆಯಾಗಿರಬಹುದು. ಹೌದು. ತತ್ವಜ್ಞಾನವಾಗಿರಬಹುದು, ಹಣಕಾಸಿನ ನಿರ್ವಹಣೆಯ ನೀತಿ ಪಾಠವಾಗಿರಬಹುದು, ಅಥವಾ ಕೇವಲ ಮೋಡಗಳ ಸೌಂದರ್ಯದ ವರ್ಣನೆಯಾಗಿರಬಹುದು. ಏನೇ ಆಗಿದ್ರೂ ಆ ವಿಷಯವನ್ನು ಪ್ರಸ್ತುತಪಡಿಸುವ ವಿಧಾನ ಮುಖ್ಯ. ಅದೇ, ಅದರ ಅಕ್ಷರಗಳ ಜೋಡಣೆ ಛಂದೋಬದ್ಧವಾಗಿದ್ರೆ ಆ ಸಾಲುಗಳನ್ನು ತಾಂತ್ರಿಕವಾಗಿ ಶ್ಲೋಕ ಎಂದೇ ಕರೆಯಲಾಗುತ್ತದೆ. ಇದು ಪಠ್ಯವನ್ನು ವಿಂಗಡಿಸುವ ಒಂದು ಅತ್ಯಂತ ಕಟ್ಟುನಿಟ್ಟಾದ ವಾಸ್ತುಶಿಲ್ಪದ ನಿಯಮ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಹೌದು. ಈಗ ಇದಕ್ಕೆ ಪೂರಕವಾಗಿರುವ ಮತ್ತೊಂದು ಪದದ ಕಡೆಗೆ ಬರೋಣ. ಅದೇ ಸ್ತೋತ್ರ ಅಥವಾ ಸ್ತುತಿ. ಇದರ ವಿವರಣೆಯನ್ನು ಗಾಯತ್ರಿ ಚೈತನ್ಯದಲ್ಲಿ ಹೇಗೆ ನೀಡಲಾಗಿದೆ ಎಂದ್ರೆ, ಸ್ತೋತ್ರ ಎಂದರೆ ದೇವರನ್ನು ಸ್ತುತಿಸುವುದು ಅಥವಾ ಕೊಂಡಾಡುವುದು, ಸಂಕೀರ್ತನೆ ಮಾಡುವುದು. ಇಲ್ಲಿ ರಚನೆಯ ನಿಯಮಗಳಿಂತ ಆ ಸಾಲುಗಳ ಹಿಂದಿರುವ ಮೂಲ ಉದ್ದೇಶಕ್ಕೆ, ಅಂದ್ರೆ ಭಾವನೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಇದು ಶ್ಲೋಕ ಮತ್ತು ಸ್ತೋತ್ರದ ನಡುವಿನ ಅತ್ಯಂತ ಪ್ರಮುಖವಾದ ವ್ಯತ್ಯಾಸ. ಖಂಡಿತ. ಶ್ಲೋಕದ ವ್ಯಾಖ್ಯಾನದಲ್ಲಿ ವಾಕ್ಯರಚನೆಯ ನಿಯಮಗಳ ಬಗ್ಗೆ ಮಾತ್ರ ಹೇಳಿದ್ರೆ, ಸ್ತೋತ್ರದ ವ್ಯಾಖ್ಯಾನದಲ್ಲಿ ನೇರವಾಗಿ ದೇವರನ್ನು ಕೊಂಡಾಡುವ, ಸ್ತುತಿಸುವ ಕ್ರಿಯೆಯ ಬಗ್ಗೆ ಹೇಳಲಾಗಿದೆ. ಈ ವಿಭಾಗಕ್ಕೂ ಗಾಯತ್ರಿ ಚೈತನ್ಯದಲ್ಲಿಯೇ ಅತ್ಯುತ್ತಮ ಉದಾಹರಣೆಗಳನ್ನು ನೀಡಲಾಗಿದೆ. ಆ ಉದಾಹರಣೆಗಳನ್ನು ನೋಡೋದಾದ್ರೆ ಶಿವಪಂಚಾಕ್ಷರಿ ಸ್ತೋತ್ರ, ಮಹಿಷಾಸುರಮರ್ದಿನಿ ಸ್ತೋತ್ರ, ರಾಮರಕ್ಷಾ ಸ್ತೋತ್ರ, ಗಾಯತ್ರಿ ಸ್ತುತಿ ಮತ್ತು ಸರಸ್ವತಿ ಸ್ತುತಿ. ಇವೆಲ್ಲವೂ ನಿರ್ದಿಷ್ಟ ದೇವತೆಗಳನ್ನು ಆರಾಧಿಸುವ ಪಠ್ಯಗಳು. ಹೌದು, ಅವರ ಗುಣಗಾನ ಮಾಡುವ ಮತ್ತು ಅವರ ರಕ್ಷಣೆಯನ್ನು ಕೋರುವ ಸಾಲುಗಳು.
ಈ ಪಟ್ಟಿಯನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ವಿಶ್ಲೇಷಿಸಿದರೆ ಒಂದು ವಿಚಾರ ಸ್ಪಷ್ಟವಾಗುತ್ತದೆ. ಅದೇನು ಅಂತ ಕೇಳುಗರಿಗೆ ತಿಳಿಸೋಣ. ಮೇಘದೂತದ ಕಾವ್ಯಗಳು ಅಥವಾ ಚಾಣಕ್ಯ ನೀತಿಯ ಪಂಕ್ತಿಗಳು ನೇರವಾಗಿ ದೇವರನ್ನು ಸ್ತುತಿಸುವ ಉದ್ದೇಶವನ್ನು ಹೊಂದಿಲ್ಲ. ನಿಜ, ಅವು ಬದುಕಿನ ಇತರ ಆಯಾಮಗಳನ್ನು ತಿಳಿಸುತ್ತವೆ. ಆದರೆ ಅವು ಛಂದೋಬದ್ಧವಾಗಿರೋದ್ರಿಂದ ಶ್ಲೋಕಗಳು. ಅದೇ ಶಿವಪಂಚಾಕ್ಷರಿ ಅಥವಾ ಗಾಯತ್ರಿ ಸ್ತುತಿಯಂತಹ ಪಠ್ಯಗಳು ನೇರವಾಗಿ ಆರಾಧನೆಗೆ ಮೀಸಲಾಗಿವೆ. ಹಾಗಾಗಿ ಅವು ಸ್ತೋತ್ರಗಳು. ಹೌದು, ಗಾಯತ್ರಿ ಚೈತನ್ಯ ಈ ಎರಡರ ನಡುವಿನ ಗೆರೆಯನ್ನು ಯಾವುದೇ ಗೊಂದಲವಿಲ್ಲದೆ ಅತ್ಯಂತ ನಿಖರವಾಗಿ ಎಳೆದಿದೆ. ನಾವೆಲ್ಲರೂ ಅರ್ಥಮಾಡಿಕೊಳ್ಳಲು ಸುಲಭವಾಗುವಂತೆ ಇದಕ್ಕೊಂದು ಹೋಲಿಕೆಯನ್ನು ನೀಡಲು ನಾನು ಇಚ್ಛಿಸುತ್ತೇನೆ. ಖಂಡಿತ, ಹೇಳಿ. ಶ್ಲೋಕ ಎಂಬುದು ಭಾಷೆಯ ಒಂದು ತಾಂತ್ರಿಕ ಹಾಗೂ ವ್ಯವಸ್ಥಿತ ಚೌಕಟ್ಟಿದ್ದಂತೆ. ಆ ಭದ್ರವಾದ ಚೌಕಟ್ಟಿನಲ್ಲಿ ನೀವು ಕಥೆ, ನೀತಿ, ಕಾವ್ಯ, ಇತಿಹಾಸ ಯಾವುದನ್ನಾದರೂ ಇಡಬಹುದು. ಬಹಳ ಅದ್ಭುತವಾದ ಹೋಲಿಕೆದು. ಆದರೆ ಸ್ತೋತ್ರ ಎಂಬುದು ಆ ಚೌಕಟ್ಟಿನ ಒಳಗೆ ನೇರವಾಗಿ ದೇವರನ್ನು ಸಂಪರ್ಕಿಸಲು ಬಳಸುವ ಭಕ್ತಿಯ ಸಾಧನ. ಅಂದ್ರೆ ಶ್ಲೋಕವು ಜ್ಞಾನವನ್ನು ಸಂರಕ್ಷಿಸುವ ಪಾತ್ರೆಯಾದರೆ ಸ್ತೋತ್ರವು ಆ ಪಾತ್ರೆಯಲ್ಲಿ ತುಂಬಿರುವ ಭಕ್ತಿಯ ಅಮೃತವಿದ್ದಂತೆ. ಇಲ್ಲಿ ಗಮನಿಸಬೇಕಾದ ಕುತೂಹಲಕಾರಿ ಅಂಶ ಏನಪ್ಪಾ ಅಂದ್ರೆ, ಮೂಲ ಪಠ್ಯವು ಕೇವಲ ವ್ಯಾಖ್ಯಾನಗಳನ್ನು ನೀಡಿ ಸುಮ್ಮನಾಗಿಲ್ಲ. ಹೌದು, ಸ್ಪಷ್ಟ ಉದಾಹರಣೆಗಳ ಮೂಲಕ ಆ ವ್ಯಾಖ್ಯಾನಗಳಿಗೆ ಒಂದು ಜೀವಂತಿಕೆಯನ್ನು ತುಂಬಿದೆ. ಸರಿ, ಸ್ತೋತ್ರಗಳು ಸ್ತುತಿಸಲು ಮೀಸಲು ಎಂಬ ಸ್ಪಷ್ಟತೆ ಸಿಕ್ಕ ನಂತರ ನಾವು ಮುಂದಿನ ಹೆಜ್ಜೆಯಾಗಿ ಪ್ರಾತಃ ಕಾಲದ ಉಲ್ಲೇಖಗಳ ಕಡೆಗೆ ಮುಖ ಮಾಡಬೇಕು. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಪ್ರಾತಃ ಕಾಲದ ಸ್ಮರಣೆಗಳ ಪಟ್ಟಿಯತ್ತ ನಮ್ಮ ಗಮನ ಹರಿಸೋಣ. ನಾವೆಲ್ಲರೂ ಗಮನಿಸಬೇಕಾದ ಒಂದು ಪ್ರಮುಖ ಅಂಶವಂದ್ರೆ, ಈ ಪಟ್ಟಿಯು ಒಂದು ನಿರ್ದಿಷ್ಟ ಕ್ರಮವನ್ನು ಅನುಸರಿಸುತ್ತದೆ. ಮುಂಜಾನೆಯ ಎಚ್ಚರದ ಮೊದಲ ಕ್ಷಣದಿಂದ ಇದು ಆರಂಭವಾಗುತ್ತದೆ. ಇದರಲ್ಲಿ ಯಾವುದೇ ಹೆಚ್ಚಿನ ವಿವರಣೆಗಳಿಲ್ಲ. ಕೇವಲ ಸಾಲುಗಳನ್ನು ಅತ್ಯಂತ ಕ್ರಮಬದ್ಧವಾಗಿ ಪಟ್ಟಿ ಮಾಡಲಾಗಿದೆ. ಆ ಸಾಲುಗಳನ್ನು ನಾವೀಗ ಹಂತ ಹಂತವಾಗಿ ನೋಡೋಣ. ಖಂಡಿತ. ಆ ಪಠ್ಯದ ವಾಚನವನ್ನು ನಾವು ಗುಂಪುಗಳಾಗಿ ವಿಂಗಡಿಸಿ ಗಮನಿಸುವುದು ಬಹಳ ಮುಖ್ಯ. ಗಾಯತ್ರಿ ಚೈತನ್ಯದಲ್ಲಿ ನೀಡಲಾದ ಮೊದಲ ಸಾಲು ಹೀಗಿದೆ: ಕರಾಗ್ರೆ ವಸತೆ ಲಕ್ಷ್ಮಿ, ಪ್ರಭಾತೆ ಕರದರ್ಶನಂ. ಗಣ್ಣು ತೆರೆದ ತಕ್ಷಣ ನಾವು ಬೇರೆ ಯಾವುದನ್ನು ನೋಡುವ ಮುನ್ನ ನಮ್ಮ ಕೈಗಳನ್ನು ನಾವೇ ನೋಡಿಕೊಳ್ಳುವ ಈ ಸಾಲು ಅತ್ಯಂತ ಪ್ರಭಾವಶಾಲಿಯಾಗಿದೆ. ಪ್ರಭಾತೆ ಕರದರ್ಶನಮೆಂದರೆ ಮುಂಜಾನೆ ನಮ್ಮದೇ ಕೈಗಳನ್ನು ದರ್ಶನ ಮಾಡುವುದು. ಇದು ಸಂಪೂರ್ಣವಾಗಿ ನಮ್ಮ ಭೌತಿಕ ಶರೀರ ಮತ್ತು ನಮ್ಮ ಕರ್ಮದ ಅರಿವಿನಿಂದ ದಿನವನ್ನು ಆರಂಭಿಸುವ ಸಂಕೇತ. ಆ ತಕ್ಷಣವೇ ಒಂದು ನಿರ್ದಿಷ್ಟ ಲಯದಲ್ಲಿ ಸರಣಿ ಸ್ಮರಣೆಗಳು ಆರಂಭವಾಗುತ್ತವೆ. ಪ್ರಾತಃ ಸ್ಮರಾಮಿ ಎಂಬ ಶಬ್ದದೊಂದಿಗೆ ಈ ಸಾಲುಗಳು ಹರಿಯುತ್ತವೆ. ಹೌದು, ಪ್ರಾತಃ ಸ್ಮರಾಮಿ ಗಣನಾಥಮನಾಥ. ಪ್ರಾತಃ ಸ್ಮರಾಮಿ ಮನಸಾ ವಚಸಾ. ಪ್ರಾತಃ ಸ್ಮರಾಮಿ ಖಲು ತತ್ಸವಿತುರ್ವರೇಣ್ಯಂ. ಈ 3 ಸಾಲುಗಳನ್ನು ಒಂದೆಡೆ ಸೇರಿಸಿ ನೋಡೋಣ. ಕೈಗಳನ್ನು ನೋಡಿದ ನಂತರ ಮೊದಲ ಸ್ಮರಣೆ ಗಣನಾಥನದು, ಅಂದರೆ ವಿಘ್ನ ನಿವಾರಕನದು. ಆನಂತರ ಮನಸಾ ವಚಸ, ಕೇವಲ ಬಾಯಿಂದಲ್ಲ ಮನಸ್ಸು ಮತ್ತು ಮಾತಿನ ಮೂಲಕ ಸ್ಮರಿಸುವ ಪ್ರಕ್ರಿಯೆ. ಮತ್ತು ತತ್ಸವಿತುರ್ವರೇಣ್ಯಂ, ಆ ಪರಮ ಪ್ರಕಾಶವನ್ನು ಸ್ಮರಿಸುವುದು. ಇದು ಭೌತಿಕತೆಯಿಂದ ಮನಸ್ಸು ಮತ್ತು ಬುದ್ಧಿಯ ಕಡೆಗೆ ನಮ್ಮ ಗಮನವನ್ನು ಸೆಳೆಯುವ ಅದ್ಭುತ ಹೆಜ್ಜೆಯಾಗಿದೆ. ನಿಖರವಾಗಿ ಭೌತಿಕ ಕರದರ್ಶನದಿಂದ ಮನಸ್ಸು ಮತ್ತು ಮಾತಿನ ಏಕಾಗ್ರತೆಗೆ ನಾವು ಜಾರುತ್ತೇವೆ. ಗಾಯತ್ರಿ ಚೈತನ್ಯದಲ್ಲಿನ ಈ ಪಟ್ಟಿಯ ಮುಂದಿನ ಹಂತವು ದೈವಿಕ ಸ್ವರೂಪಗಳ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ದೈವಿಕ ಸೌಂದರ್ಯ ಮತ್ತು ತೇಜಸ್ಸಿನ ಸ್ಮರಣೆ. ಹೌದು, ಪ್ರಾತಸ್ಮರಾಮಿ ಲಲಿತಾ ವದನಾರವಿಂದಂ. ಪ್ರಾತಸ್ಮರಾಮಿ ಶರದಿಂದುಕರೋಜ್ವಲಾಭಾಂ. ಪ್ರಾತಸ್ಮರಾಮಿ ರಘುನಾಥ ಮುಖಾರವಿಂದ. ಈ ಸಾಲುಗಳಲ್ಲಿರುವ ಪದಬಳಕೆಯನ್ನು ನಾವೆಲ್ಲರೂ ಗಮನಿಸಬೇಕು. ಲಲಿತಾದೇವಿಯ ವದನಾರವಿಂದಂ ಅಂದ್ರೆ ಕಮಲದಂತಹ ಮುಖ. ಶರತ್ಕಾಲದ ಚಂದ್ರನಂತೆ ಬೆಳಗುವ ಕಾಂತಿ, ಶರದಿಂದುಕರೋಜ್ವಲಾಭಾಂ. ಮತ್ತು ರಘುನಾಥನ ಮುಖಾರವಿಂದ. ಇಲ್ಲಿ ನಮ್ಮ ಕಣ್ಣು ಮುಂದೆ ಒಂದು ಅತ್ಯಂತ ಪ್ರಶಾಂತವಾದ, ಕಾಂತಿಯುತವಾದ ಚಿತ್ರಣವನ್ನ ಮನಸ್ಸಿಗೆ ತಂದುಕೊಳ್ಳಲು ನಿರ್ದೇಶಿಸಲಾಗಿದೆ. ಮುಂಜಾನೆಯ ಹೊತ್ತಿನಲ್ಲಿ ಇಂತಹ ಪ್ರಶಾಂತ ಚಿತ್ರಣವನ್ನು ಮನಸ್ಸಿಗೆ ತಂದುಕೊಳ್ಳುವುದು ದಿನವಿಡೀ ನಮ್ಮ ಮನಸ್ಸನ್ನು ಅಷ್ಟೇ ಅರಳಿದ ಸ್ಥಿತಿಯಲ್ಲಿ ಇಡಲು ಸಹಾಯ ಮಾಡುತ್ತದೆ. ಇದೊಂದು ದೃಶ್ಯ ರೂಪದ ಧ್ಯಾನವಿದ್ದಂತೆ ಬಾಹ್ಯ ಪ್ರಪಂಚದ ಸೌಂದರ್ಯ ಮತ್ತು ದೈವಿಕತೆಯ ದರ್ಶನವಾಯಿತು. ಆದರೆ ಗಾಯತ್ರಿ ಚೈತನ್ಯದಲ್ಲಿನ ಮುಂದಿನ ಸಾಲು ಒಂದು ಅನಿರೀಕ್ಷಿತ ತಿರುವನ್ನು ನೀಡುತ್ತದೆ. ಹೌದು, ಇದು ನಿಜಕ್ಕೂ ನನ್ನನ್ನು ಬೆರಗುಗೊಳಿಸಿದ ಸಾಲು. ಪ್ರಾತಸ್ಮರಾಮಿ ಹೃದಿ ಸಂಸ್ಫುರದಾತ್ಮತತ್ವಂ. ಇದು ಈ ಇಡೀ ಪಟ್ಟಿಯ ಅತ್ಯಂತ ಆಳವಾದ ತಾತ್ವಿಕ ನಿಲುವು.
ಅಲ್ಲಿವರೆಗೆ ಬಾಹ್ಯವಾಗಿ ದೇವತೆಗಳನ್ನು ಅವರ ಮುಖಾರವಿಂದವನ್ನು ಸ್ಮರಿಸುತ್ತಿದ್ದ ಮನಸ್ಸು ಈಗ ನೇರವಾಗಿ ತನ್ನ ಒಳಗೆ ತನ್ನ ಹೃದಯದ ಕಡೆಗೆ ತಿರುಗುತ್ತದೆ. ಹೃದಿ ಸಂಸ್ಫುರದಾತ್ಮ ತತ್ವಂ ಎಂದರೆ ಹೃದಯದಲ್ಲಿ ಸ್ಫುರಿಸುತ್ತಿರುವ ಬೆಳಗುತ್ತಿರುವ ಆತ್ಮತತ್ವದ ಸ್ಮರಣೆ. ನಾವು ಯಾರನ್ನು ಹೊರಗೆ ಹುಡುಕುತ್ತಿದ್ದೆವೋ ಆ ಪರಮಸತ್ಯ ನಮ್ಮ ಒಳಗೇ ಇದೆ ಎಂಬ ಅರಿವನ್ನು ಮುಂಜಾನೆಯೇ ಜಾಗೃತಗೊಳಿಸುವ ಪ್ರಕ್ರಿಯೆ ಇದು. ಎಂತಹ ಅದ್ಭುತವಾದ ಪ್ರಯಾಣ! ಕೈಗಳಿಂದ ಶುರುವಾಗಿ ದೇವರ ಕಮಲದಂತಹ ಮುಖವನ್ನು ಕಂಡು ಅಂತಿಮವಾಗಿ ತಮ್ಮದೇ ಹೃದಯದಲ್ಲಿರುವ ಆತ್ಮತತ್ವವನ್ನು ತಲುಪುವ ಈ ಹರಿವು ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ಕಲಾತ್ಮಕವಾಗಿ ಮೂಡಿಬಂದಿದೆ. ಇದರ ನಂತರ ಪಟ್ಟಿಯು ಅಂತಿಮ ಘಟ್ಟದತ್ತ ಸಾಗುತ್ತದೆ. ಪ್ರಾತಃ ಸ್ಮರಾಮಿ ಭವಭೀತಿಹರಂ ಸುರೇಶಂ. ಪ್ರಾತಃ ಸ್ಮರಾಮಿ ರಮಯಾ ಸಹ. ಪ್ರಾತಃ ಕಾಲೇ ಶಿವಂದೃಷ್ಟ್ವಾ. ಈ ಸಾಲುಗಳ ಮೂಲಕ ಸಂಸಾರದ ಭೀತಿಯನ್ನು ಅಂದರೆ ಭವಭೀತಿಯನ್ನು ಹೋಗಲಾಡಿಸುವ ಭರವಸೆಯನ್ನು ಪಡೆಯುತ್ತೇವೆ. ಮತ್ತು ಮುಂಜಾನೆಯ ಹೊತ್ತಿನಲ್ಲಿ ಮಂಗಳಕರವಾದ್ದನ್ನು ದೃಷ್ಟಿಸುವ ಕಾರ್ಯ ಸಂಪನ್ನವಾಗುತ್ತದೆ. ಅಂತಿಮವಾಗಿ ಗಾಯತ್ರಿ ಚೈತನ್ಯದಲ್ಲಿ ಒಂದು ಪ್ರಸಿದ್ಧ ಸಾಲಿನೊಂದಿಗೆ ಈ ಪಟ್ಟಿಯನ್ನು ಪೂರ್ಣಗೊಳಿಸಲಾಗಿದೆ. ತವ ಸುಪ್ರಭಾತ ಮರವಿಂದಲೋಚನೆ. ಈ ಸಾಲಿನ ಪಕ್ಕದಲ್ಲಿ ಒಂದು ಚಿಕ್ಕ ಟಿಪ್ಪಣಿಯ ರೂಪದಲ್ಲಿ ಶ್ರೀ ವೆಂಕಟೇಶ ಸುಪ್ರಭಾತದ ನುಡಿಯೆಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಇಡೀ ಪಟ್ಟಿಯನ್ನು ಒಟ್ಟಿಗೆ ವಿಶ್ಲೇಷಿಸಿದಾಗ ಪ್ರಾತಃ ಸ್ಮರಾಮಿ ಎಂಬ ಪದಗಳ ನಿರಂತರ ಪುನರಾವರ್ತನೆಯನ್ನು ನಾವು ಕಾಣ್ತೇವೆ. ಅದು ಕೇವಲ ಒಂದು ಜಪವಲ್ಲ, ಅದು ನಮ್ಮ ಪ್ರಜ್ಞೆಯನ್ನು ಹಂತಹಂತವಾಗಿ ಎಚ್ಚರಿಸುವ ಒಂದು ಪರಿಪೂರ್ಣ ಆವರ್ತ ಎಂದು ಸಾಬೀತಾಗ್ತದೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಚಾರವೆಂದರೆ ಸೌ ಅನಿತಾ ಅರವಿಂದ ಸರಾಫ್ ಅವರ ಈ ಸಂಗ್ರಹವು ನಮಗೆ ನೀಡುವ ಒಳನೋಟ. ಖಂಡಿತ. ಈ ಪಟ್ಟಿಯ ಕ್ರಮಬದ್ಧತೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಯಾದೃಚ್ಛಿಕವಾಗಿ ಮಾಡಿದ ಪಟ್ಟಿಯಲ್ಲ ಎಂಬುದು ಅರಿವಾಗುತ್ತದೆ. ಬೆಳಗಿನ ಕರದರ್ಶನದಿಂದ ಆರಂಭವಾಗಿ ವಿವಿಧ ದೇವತೆಗಳ ಮತ್ತು ತತ್ವಗಳ ಸ್ಮರಣೆಯ ಮೂಲಕ ಹಾದು ವೆಂಕಟೇಶ ಸುಪ್ರಭಾತದ ನುಡಿಯವರೆಗೆ ಪಠ್ಯವು ನಮಗೆ ಒಂದು ಸಂಪೂರ್ಣವಾದ ವ್ಯವಸ್ಥಿತವಾದ ಮಾರ್ಗಸೂಚಿಯನ್ನು ನೀಡಿದೆ. ಕೇಳುಗರಿಗೆ ಈ ವಿಚಾರ ಸ್ಪಷ್ಟವಾಗಿರಬಹುದು. ಈ ಪಟ್ಟಿಯಲ್ಲಿ ಬೇರೆ ಬೇರೆ ದೇವತೆಗಳ ಹೆಸರಿದ್ದರೂ ಗುರಿ ಮಾತ್ರ ಒಂದೇ ಆಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಈ ಸಾಲುಗಳನ್ನು ವಿಂಗಡಿಸಿರುವ ರೀತಿಯು ಪ್ರಾತಃಕಾಲದ ಸ್ಮರಣೆಗಳಿಗಿರುವ ವಿಶಿಷ್ಟ ಸ್ಥಾನವನ್ನು ಎತ್ತಿ ತೋರುತ್ತದೆ. ಆರಂಭದಲ್ಲಿ ನಾವು ಚರ್ಚಿಸಿದಂತೆ ಸ್ತೋತ್ರಗಳಂದ್ರೆ ಸ್ತುತಿಸುವುದು ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುವುದು. ಹೌದು. ಈ ಪ್ರಾತಃಕಾಲದ ಪಟ್ಟಿಯಲ್ಲಿರುವ ಬಹುತೇಕ ಸಾಲುಗಳು ಮುಂಜಾನೆಯ ಸ್ತುತಿಗೆ ಸಂಬಂಧಿಸಿದವು ಮತ್ತು ಅವು ಶ್ಲೋಕದ ಚೌಕಟ್ಟಿನಲ್ಲಿಯೇ ಭಕ್ತಿಯನ್ನು ಹೊಮ್ಮಿಸುತ್ತವೆ. ಈ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿ ಹೇಳುವುದಾದ್ರೆ ಗಾಯತ್ರಿ ಚೈತನ್ಯವು ನಮಗೆ 2 ಪ್ರಮುಖ ವಿಚಾರಗಳನ್ನು ಅತ್ಯಂತ ನಿಖರವಾಗಿ ತಿಳಿಸಿದೆ. ಮೊದಲನೆಯದು, ಪಠ್ಯದ ರಚನಾತ್ಮಕ ಸ್ವರೂಪದ ಆಧಾರದ ಮೇಲೆ ಶ್ಲೋಕ ಮತ್ತು ಸ್ತೋತ್ರದ ನಡುವಿನ ಸ್ಪಷ್ಟ ವಿಭಜನೆ. ಎರಡನೆಯದು, ಮುಂಜಾನೆಯ ಸಮಯದಲ್ಲಿ ನಿರ್ದಿಷ್ಟವಾಗಿ ಪಠಿಸಬೇಕಾದ ಸ್ಮರಣೆಗಳ ಒಂದು ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪಟ್ಟಿ. ರಚನೆ ಮತ್ತು ಭಕ್ತಿ, ಈ ಎರಡರ ಪರಿಪೂರ್ಣ ಸಮತೋಲನವನ್ನು ನಾವಿಲ್ಲಿ ಕಾಣಬಹುದು. ಖಂಡಿತ. ಇಂದಿನ ನಮ್ಮ ಈ ಚರ್ಚೆಯಲ್ಲಿ ಒದಗಿಸಲಾದ ಸಾಲುಗಳ ಆಧಾರದ ಮೇಲೆ ಶ್ಲೋಕ ಮತ್ತು ಸ್ತೋತ್ರಗಳ ನಿಖರವಾದ ಅರ್ಥವನ್ನು ನಾವು ಕಂಡುಕೊಂಡೆವು. ಛಂದೋಬದ್ಧ ಪಂಕ್ತಿಗಳು ಹೇಗೆ ವಾಸ್ತುಶಿಲ್ಪದಂತೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಅರಿತೆವು. ಮತ್ತು ಸ್ತುತಿಸುವ ಸಾಲುಗಳು ಹೇಗೆ ಭಕ್ತಿಯನ್ನು ತುಂಬುತ್ತವೆ ಎಂಬುದರ ನಡುವಿನ ವ್ಯತ್ಯಾಸವನ್ನು ಗಮನಿಸಿದೆವು. ಹಾಗೆಯೇ ಪ್ರಾತಃಕಾಲದಲ್ಲಿ ಪಠಿಸುವ ವಿಶಿಷ್ಟ ಸಾಲುಗಳ ಪಟ್ಟಿಯನ್ನು ಕರದರ್ಶನದಿಂದ ಹಿಡಿದು ಆತ್ಮತತ್ವದ ಸ್ಮರಣೆಯ ಮೂಲಕ ಹಾದು ಸುಪ್ರಭಾತದ ನುಡಿವರೆಗೆ ಅದು ಹೇಗೆ ಒಂದು ದೃಶ್ಯರೂಪದ ಧ್ಯಾನವಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಒದಗಿಸಲಾದ ಮೂಲ ಪಠ್ಯದಲ್ಲಿರುವ ಪ್ರತಿಯೊಂದು ಸೂಕ್ಷ್ಮತೆಯನ್ನು, ಉದಾಹರಣೆಗಳನ್ನು ಮತ್ತು ಪ್ರಾತಃಕಾಲದ ಸಾಲುಗಳನ್ನು ನಾವು ಯಾವುದೇ ಬಾಹ್ಯ ಸೇರ್ಪಡೆಗಳಿಲ್ಲದೆ ಇದ್ದಂತೆಯೇ ವಿಶ್ಲೇಷಿಸಿದ್ದೇವೆ. ಕೇವಲ ಅಕ್ಷರಗಳನ್ನು ಓದುವುದರ ಬದಲು ಆ ಅಕ್ಷರಗಳ ಹಿಂದಿನ ವಿನ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ನಿಜವಾದ ಅಧ್ಯಯನ. ಗಾಯತ್ರಿ ಚೈತನ್ಯದ ಈ ವಿಂಗಡಣೆ ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನು ವಿಸ್ತರಿಸುವಂತಹುದು. ನಾವೆಲ್ಲರೂ ಈ ಚರ್ಚೆಯ ಕೊನೆಯಲ್ಲಿ ಒಂದು ಅಂತಿಮ ಚಿಂತನೆಯನ್ನು ಮಾಡುವುದು ಸೂಕ್ತ. ಖಂಡಿತ. ಕೇಳುಗರಿಗೆ ಆ ಚಿಂತನೆಯನ್ನು ತಿಳಿಸೋಣ. ನಾಳೆ ಮುಂಜಾನೆ ನಾವು ನಿದ್ದೆಯಿಂದ ಎದ್ದಾಗ ಕಣ್ಣು ತೆರೆದ ತಕ್ಷಣ ನಮ್ಮ ಮೊಬೈಲ್ ಪರದೆಯನ್ನು ನೋಡಿ ಪ್ರಪಂಚದ ನಾನಾ ರೀತಿಯ ಗೊಂದಲಮಯ ಮಾಹಿತಿಯನ್ನು ನಮ್ಮ ತಲೆಯೊಳಗೆ ತುಂಬಿಕೊಳ್ಳುವ ಮುನ್ನ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾದ ಈ ಕ್ರಮಬದ್ಧವಾದ ಪ್ರಕ್ರಿಯೆಯ ಬಗ್ಗೆ ಒಮ್ಮೆ ಯೋಚಿಸಿ. ನಮ್ಮ ದಿನದ ಮೊದಲ ಆಲೋಚನೆಗಳು ಮುಂದಿನ 16 ಗಂಟೆಗಳ ಕಾಲ ನಮ್ಮ ಮಿದುಳಿನ ಕಾರ್ಯವೈಖರಿಯನ್ನು ನಿರ್ಧರಿಸುತ್ತವೆ ಮತ್ತು ಮಾನಸಿಕ ಚೌಕಟ್ಟನ್ನು ಅಕ್ಷರಶಃ ನಿರ್ಧರಿಸುತ್ತವೆ ಎಂದಾದರೆ ನಾವು ಮುಂಜಾನೆ ಎದ್ದ ತಕ್ಷಣ ನಮ್ಮ ಅಡಿಪಾಯಕ್ಕೆ ಯಾವ ರೀತಿಯ ಅಕ್ಷರಗಳನ್ನು ಸೇರಿಸುತ್ತಿದ್ದೇವೆ, ಯಾವ ರೀತಿಯ ಸ್ಮರಣೆಯನ್ನು ಮತ್ತು ಯಾವ ರೀತಿಯ ಭಕ್ತಿಯನ್ನು ತುಂಬುತ್ತಿದ್ದೇವೆ ಅನ್ನೋದು ಮುಖ್ಯ.
ಪದಗಳ ಈ ನಿರ್ದಿಷ್ಟ ಜೋಡಣೆಯು ಕೇವಲ ಓದಲು ಮಾತ್ರವಲ್ಲದೆ ದಿನದ ಭದ್ರ ಬುನಾದಿಯನ್ನು ನಿರ್ಮಿಸಲು ಹೇಗೆ ಸಾಧನವಾಗುತ್ತದೆ ಎಂಬುದು ನಿಜಕ್ಕೂ ಮನನ ಮಾಡಬೇಕಾದ ವಿಚಾರ. ಸೌವ್ಯ. ಅನಿತಾ ಅರವಿಂದ ಸರಾಫ್ ಅವರ ಈ ಬರಹ ನಮ್ಮೆಲ್ಲರಿಗೂ ಒಂದು ಅದ್ಭುತ ದಾರಿದೀಪ. ಹೌದು. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಅಧ್ಯಯನವನ್ನು ಸೌಮ್ಯವಾಗಿ ಮುಕ್ತಾಯಗೊಳಿಸೋಣ.